ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೇಬಿಹಾಳದ ಕಬ್ಬು ಬೆಳೆಗಾರರಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ. ನಮ್ಮ ಭಾಗದ ರೈತರಿಗೆ ಅನುಕೂಲ ಒದಗಿಸುವ ನಿಟ್ಟಿನಲ್ಲಿ ಕಾಶಪ್ಪನವರ ಕುಟುಂಬದಿಂದ ಹುನಗುಂದ ತಾಲೂಕಿನ ಬೆಳಗಲ್ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಉದ್ದೇಶಿಸಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಅದು ಕೂಡ ಉದ್ಘಾಟನೆಗೊಳ್ಳುತ್ತೆ. ಈ ಒಂದು ಹೊಸ ಸಂಸ್ಥೆಯನ್ನು ಕಟ್ಟಿ ಈಗಾಗಲೇ ಸುಮಾರು 15ನೇ ಶಾಖೆಯನ್ನು ಉದ್ಘಾಟನೆ ಮಾಡುವಂತ ಇವತ್ತು ಅವಕಾಶವನ್ನ ಎಲ್ಲ ತಂದುಕೊಟ್ಟಿದ್ದಾರೆ. ಇವತ್ತು ಈ SR ಕಾಶಪ್ಪನವರ ಒಂದು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಆಗಿಂದ ಬಹುತೇಕ ಕೇವಲ 4 ಕೋಟಿ ದುಡಿಯುವ ಬಂಡವಾಳ ಇದ್ದಿದ್ದು ಇವತ್ತು 25 ಕೋಟಿ ರೂಪಾಯಿ ಇವತ್ತು ದುಡಿಯುವ ಬಂಡವಾಳ ಆಗಿದೆ ಅನ್ನೋ ಮಾತನ್ನು ನಾನು ಕೂಡ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ರೈತರಿಗೆ, ಸಣ್ಣ ಪುಟ್ಟ ಕಾರ್ಮಿಕರಿಗೆ, ಏನು ವ್ಯಾಪಾರಸ್ಥರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಸಂಸ್ಥೆ ತಮಗಾಗಿ ಇವತ್ತು ಇದನ್ನ ಇಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇವತ್ತು ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀವಿ. ಬಹುತೇಕ ತಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಈ ಸಂಸ್ಥೆ ನಮ್ಮ ನಾಡಗೌಡ ಸಾಹೇಬರು ಹೇಳಿದ ಹಾಗೆ ಇನ್ನೂ ಅತ್ಯುತ್ತರವಾಗಿ ಬಹುತೇಕ ಈಗಾಗಲೇ ನಾವು 4 ಜಿಲ್ಲೆಯಲ್ಲಿ ಕೂಡ ಶಾಖೆಯನ್ನು ತೆರೀಬೇಕು ಅಂತ ಹೇಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಇದರ ಸ್ವಂತ ಕಟ್ಟಡ ಕೂಡ ನಂದೇ ಸ್ವಂತ ಜಾಗವನ್ನ ಈ ಒಂದು ಸಂಸ್ಥೆಗೆ ದಾನ ಮಾಡಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ನಾವು ಈಗಾಗಲೇ ಇಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಗುರುವಾರ ನಡೆದ ಹುನಗುಂದದ ಶ್ರೀ SRK ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ 15ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು. ಹುನಗುಂದ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭಿಸಿದರೆ ಉದ್ಯೋಗ ಸೃಷ್ಟಿಯಾಗುವುದರ ಜೊತೆಗೆ ಈ ಭಾಗದ ಕಬ್ಬು ಬೆಳೆಗಾರರಿಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಅನುಕೂಲವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಅವರ ಅಮೃತ ಹಸ್ತದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿ, ಯಾಕಂದ್ರೆ SR ಕಾಶಪ್ಪನವರು ಮತ್ತು CS ನಾಡಗೌಡ ಸಾಹೇಬರು ಅಂದ್ರ ಈ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ 2 ಹುಲಿಗಳು ಅನ್ನೋ ಒಂದು ಮಾತನ್ನು ನಾವು ಹಿಂದಿನ ಕಾಲದಲ್ಲಿ ಕೇಳ್ತಾ ಇದ್ವಿ. ನಾವು ಬಹಳ ಸಣ್ಣವರಿದ್ದಾಗ ಅವರು ಇವತ್ತಿಗೂ ಕೂಡ ನಾವು ಒಂದೇ ಭಾವನೆಯಲ್ಲಿದ್ದೀವಿ. ನಮ್ಮ ಹಾವರಿಗೆ ಬೇರೆ ಇಲ್ಲ, ಬಲ್ದನ್ನೇ ಬೇರೆ ಇಲ್ಲ ಅನ್ನೋ ಭಾವನೆಯಲ್ಲೇ ನಾವು ಅಂದು ಕೂಡ ನಮ್ಮ ತಂದೆಯವರ ಕಾಲದಲ್ಲಿ ನಡೆದಿದ್ವಿ. ಇನ್ನೂ ಕೂಡ ಅದೇ ಒಂದು ಬಾಂಧವ್ಯ, ಪ್ರೀತಿ, ವಿಶ್ವಾಸವನ್ನ, ಆ ಅಭಿನವಭಾವ ಸಂಬಂಧವನ್ನ ಇವತ್ತು ಕೂಡ ಇಟ್ಕೊಂಡು ನಡೀತಾ ಇದೀವಿ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ. ಯಾಕಂದ್ರೆ ಬಹಳ ಸರಳ ವ್ಯಕ್ತಿ, ಎಲ್ಲರಿಗೂ ಸಿಗುವಂತ ವ್ಯಕ್ತಿ ಯಾರಂದ್ರೆ ಅದು ಮುದ್ದೇಬಿಹಾಳ ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತಿದೆ, ಅದು ಸನ್ಮಾನ್ಯ CS ನಾಡಗೌಡ ಸಾಹೇಬರು ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಇದೇ ವೇಳೆ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ CS ನಾಡಗೌಡ ಅವರು ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಬೇಕು ಎಂಬ ಪವಿತ್ರ ಉದ್ದೇಶದಿಂದ ಆರಂಭವಾಗಿರುವ SRK ಸೌಹಾರ್ದ ಸೊಸೈಟಿಯು ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತಲೂ ಉತ್ತಮ ಸೇವೆಯನ್ನು ಜನರಿಗೆ ನೀಡಲಿ ಎಂದು ಹಾರೈಸಿದರು. ಕೆಲವೊಮ್ಮೆ ಇದ್ದವರಿಗೆ ಕೂಡ ಬಹಳಷ್ಟು ತೊಂದರೆಗಳು ಬರ್ತವೆ. ಯಾವ ರೀತಿಯಾಗಿ ನಾವು ವ್ಯವಹಾರ ಮಾಡಬೇಕು, ಸಂಸಾರ ನಡೆಸಬೇಕು, ಹೊಸ ಬೆಳವಣಿಗೆ ಆಗಬೇಕು ಅಂದ್ರೆ ಇವತ್ತು ಹಣಕಾಸಿನ ಪರಿಸ್ಥಿತಿ ಬಹಳ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಂಸ್ಥೆಗಳು ಬರಬೇಕಾಗ್ತದೆ. ಇದೇ ನೀವು ನಾಳೆ ಬ್ಯಾಂಕಿಗೆ ಹೋಗ್ರೆ ನಿಮಗೆ 100 ಕಾಗದ ಕೇಳ್ತಾರೆ. 100 ಕಾಗದ ಕೇಳ್ತಾರೆ, ಅದಕ್ಕೊಂದು ಕ್ವಾರಿ ಹಾಕಿ ಇಲ್ಲರಿ ಹೆಡ್ ಆಫೀಸಿಗೆ ಕಳಿಸ್ಬೇಕು, ಲೀಗಲ್ ಒಪಿನಿಯನ್ ತಗೋಬೇಕು, ಅದು ಮಾಡಬೇಕು ಅಂತ ಹೇಳ್ಕೊಂಡು ಪೆಂಡಿಂಗ್ ಇಟ್ಬಿಡ್ತಾರೆ. ಆದ್ರೆ ಈ ಸೌಹಾರ್ದ ಬ್ಯಾಂಕ್ಗಳು ಹೇಗಿದಾವಪ್ಪ ಅಂತಂದ್ರೆ ಒಂದೊಂದು ಪ್ರಸಂಗದಲ್ಲಿ ರಾತ್ರಿ 10 ಗಂಟೆ 11 ಗಂಟೆಗೆ ಟ್ರೆಜರಿ ಓಪನ್ ಮಾಡಿ ಅಕೌಂಟ್ ಅನ್ನ ಏನಪ್ಪಾ ಅಂದ್ರೆ ಮಾಡಿಸಿಕೊಂಡು ಅವರಿಗೆ ಸಾಲ ಕೊಡ್ತಕ್ಕಂಥ ಹಲವಾರು ಸಂಸ್ಥೆಗಳು ಇವತ್ತು ಸಹಾಯ ಮಾಡಿದಾವೆ ಅನ್ನೋದನ್ನು ನಾವು ಯಾರು ಕೂಡ ಮರಿತಕ್ಕಂಥದ್ದಲ್ಲ. ಇದು ಹೀಗಾಗಿನೇ ಇವತ್ತು ಈ ಸೌಹಾರ್ದ ಬ್ಯಾಂಕ್ಗಳು ಇವತ್ತು ಚುರುಕಾಗ್ತಾ ಇದ್ದಾವೆ ಮತ್ತು ಜನರ ಅಭಿಪ್ರಾಯ ಕೂಡ ಅದರ ಕಡೆ ಹೆಚ್ಚು ಒಲಿತಾ ಇದೆ. ನ್ಯಾಷನಲೈಸ್ ಬ್ಯಾಂಕ್ ಇಂತ ನಾವು ಬ್ಯಾಂಕಿನಲ್ಲಿ ಬೇರೆ ಬ್ಯಾಂಕಿನಲ್ಲಿ FD ಇಟ್ಟರೆ ಏನಪ್ಪಾ ಅಂದ್ರೆ 6.5%, ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ 7%, 7.5% ಕೊಡ್ತಾರೆ ಇಂಟ್ರೆಸ್ಟ್. ಆದ್ರೆ ಇಲ್ಲಿ ನಿಮಗೆ ಫಿಕ್ಸ್ಡ್ ಡಿಪಾಸಿಟ್ಸ್ ಮೇಲೆ ಇಂಟ್ರೆಸ್ಟ್ ಕೂಡ ಹೆಚ್ಚಿಗೆ ಸಿಗುತ್ತೆ, 12% ವರೆಗೂ ಸಿಗುತ್ತೆ ನಿಮಗೆ. ಕೊನೆಯ ಪಕ್ಷ ನೀವು ಬಹಳ 5 ವರ್ಷದ ಮೇಲ್ಪಟ್ಟಿಟ್ರಿ ಅಂದ್ರೆ 11-12% ವರೆಗೂ ನಿಮಗೆ ಇಂಟ್ರೆಸ್ಟ್ ಸಿಗ್ತದೆ. ಅಂದ್ರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಸಮಠದ ಅಮರೇಶ್ವರ ದೇವರು ವಹಿಸಿದ್ದರು. ಸಮಾರಂಭದಲ್ಲಿ ಸಂಘದ ನಿರ್ದೇಶಕರಾದ ಅಮರೇಶ ನಾಗೂರ, ಮಲ್ಲಿಕಾರ್ಜುನ ಲೆಕ್ಕಿಹಾಳ, NM ಕಲಗೋಡಿ, ಪ್ರಭು ಇದ್ದಲಗಿ, ನಿಂಗಪ್ಪ ಬಿದರಕುಂದಿ, ಮಹಾಂತೇಶ ಕಡಿವಾಲ, ಮುದ್ದೇಬಿಹಾಳ ಸಲಹಾ ಸಮಿತಿ ಸದಸ್ಯರಾದ ಶಿವಶಂಕರಗೌಡ ಹಿರೇಗೌಡರ,
ಮಹಾಂತೇಶ ಗಂಗನಗೌಡರ, ಅಮರೇಶ ಗೂಳಿ, ಶ್ರೀಶೈಲ ಮರೋಳ, ಸಂಗಮೇಶ ಕಡಿ, ರಾಜಗೌಡ ಕುಂಗಿ, ಅಲ್ಲಾಭಕ್ಷ ದೇಸಾಯಿ, ಹಣಮಂತ ಹಂಡರಗಲ್ಲ, ಶಿವು ಶಿವಪೂರ, ಅಶೋಕ ಚಟ್ಟೇರ, ವೀರೇಶ ಹಡಲಗೇರಿ, ಶ್ರೀನಿವಾಸ ಗೌಂಡಿ, ಕೆಆರ್ ಚೋಪದಾರ, ಬಸವರಾಜ ಸಜ್ಜನ, ವಾಸುದೇವ ಶಾಸ್ತ್ರಿ, ಶಂಕರಗೌಡ ತಾವರಖೇಡ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.